ನಮಸ್ಕಾರ ಸ್ನೇಹಿತರೆ. ಇತಿಹಾಸದಲ್ಲಿ ಕೆಲ ವ್ಯಕ್ತಿಗಳು ಕೇವಲ ಅಧಿಕಾರದ ಸ್ಥಾನದಿಂದಲ್ಲ, ತಮ್ಮ ವಿಚಾರಗಳಿಂದ, ಮೌಲ್ಯಗಳಿಂದ ಮತ್ತು ಮಾನವೀಯತೆಯಿಂದ ಅಮರರಾಗುತ್ತಾರೆ. ಅಂಥ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು ಜರ್ಮನಿಯ ಪ್ರಥಮ ಅಧ್ಯಕ್ಷರಾದ ಥಿಯೋಡೋರ್ ಹೈಸ್. ಯುದ್ಧದಿಂದ ನಾಶವಾದ ರಾಷ್ಟ್ರಕ್ಕೆ ಜನತಾಂತ್ರಿಕ ಮೌಲ್ಯಗಳನ್ನು ಉಸಿರಾಡಿಸಿದ ನಾಯಕ, ಪದಗಳ ಮೂಲಕ ಸಮಾಜವನ್ನು ಜಾಗೃತಗೊಳಿಸಿದ ಲೇಖಕ ಮತ್ತು ಶಾಂತಿ, ಸ್ವಾತಂತ್ರ್ಯ, ಮಾನವ ಗೌರವಗಳ ಪ್ರತೀಕ. ಇವರ ಜೀವನವೇ ಒಂದು ಪ್ರೇರಣಾದಾಯಕ ಗ್ರಂಥ. ಇಂದು ಈ ವಿಡಿಯೋದಲ್ಲಿ ಅವರ ಬಾಲ್ಯ, ಶಿಕ್ಷಣ, ಕುಟುಂಬ, ರಾಜಕೀಯ ಜೀವನ, ಜರ್ಮನಿ ಅಧ್ಯಕ್ಷರಾಗಿ ಮಾಡಿದ ಸಾಧನೆಗಳು ಹಾಗೂ ಅವರು ಪಡೆದ ಪ್ರಶಸ್ತಿ ಗೌರವಗಳನ್ನು ಎಲ್ಲವನ್ನೂ ತಿಳಿದುಕೊಳ್ಳೋಣ. ಥಿಯೋಡೋರ್ ಹೈಸ್ ಅವರು 1884 ಜನವರಿ 31ರಂದು ಜರ್ಮನಿಯ ಬ್ರಾಕೆನ್ಹೈಮ್ ಎಂಬ ಸಣ್ಣ ಪಟ್ಟಣದಲ್ಲಿ ಜನಿಸಿದರು. ಅವರು ಬೆಳೆದದ್ದು ಸಾಧಾರಣ ಆದರೆ ಸಂಸ್ಕಾರಭರಿತ ಕುಟುಂಬದಲ್ಲಿ. ಬಾಲ್ಯದಲ್ಲೇ ಅವರು ಪುಸ್ತಕಗಳು, ವಿಚಾರಗಳು ಹಾಗೂ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಆಸಕ್ತಿ ತೋರಿಸುತ್ತಿದ್ದರು. ಇವರು ಬಾಲ್ಯದಿಂದಲೇ ಚಿಂತನೆ ಮಾಡುವ, ಪ್ರಶ್ನೆ ಕೇಳುವ ಸ್ವಭಾವ ಹೊಂದಿದ್ದರು. ಸಮಾಜ ಎಂದರೆ ಏನು, ಜನತಂತ್ರ ಎಂದರೆ ಏನು ಎಂಬ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಬಾಲ್ಯದಲ್ಲೇ ಮೂಡಿದ್ದವು. ಥಿಯೋಡೋರ್ ಹೈಸ್ ಅವರ ತಂದೆ ಲುಡ್ವಿಗ್ ಹೈಸ್ ಒಬ್ಬ ಸರ್ಕಾರಿ ನೌಕರರಾಗಿದ್ದರು. ಅವರ ತಾಯಿ ಎಲಿಸೆ ಹೈಸ್ ಅವರು ಸಂಸ್ಕಾರ, ಶಿಸ್ತು ಮತ್ತು ಶಿಕ್ಷಣಕ್ಕೆ ಮಹತ್ವ ನೀಡಿದ ಮಹಿಳೆ. ತಂದೆ ತಾಯಿಯು ಮಗನಿಗೆ ಕೇವಲ ವಿದ್ಯೆ ಮಾತ್ರವಲ್ಲ, ನೈತಿಕ ಮೌಲ್ಯಗಳು, ಸಾಮಾಜಿಕ ಜವಾಬ್ದಾರಿ ಮತ್ತು ಮಾನವೀಯತೆಯ ಪಾಠಗಳನ್ನು ಕಲಿಸಿದರು. ಈ ಕುಟುಂಬದ ಮೌಲ್ಯಗಳೇ ಭವಿಷ್ಯದಲ್ಲಿ ಹೈಸ್ ಅವರನ್ನು ಒಬ್ಬ ಆದರ್ಶ ನಾಯಕನನ್ನಾಗಿ ರೂಪಿಸಿದವು. ಥಿಯೋಡೋರ್ ಹೈಸ್ ಅವರು ಅತ್ಯುತ್ತಮ ವಿದ್ಯಾರ್ಥಿಯಾಗಿದ್ದರು. ಅವರು ಮ್ಯೂನಿಕ್ ವಿಶ್ವವಿದ್ಯಾಲಯ, ಬರ್ಲಿನ್ ವಿಶ್ವವಿದ್ಯಾಲಯ ಮತ್ತು ಹೈಡೆಲ್ಬರ್ಗ್ ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣ ಪಡೆದರು. ಅವರು ಅಧ್ಯಯನ ಮಾಡಿದ ಪ್ರಮುಖ ವಿಷಯಗಳು ಇತಿಹಾಸ, ರಾಜಕೀಯ ವಿಜ್ಞಾನ, ಆರ್ಥಿಕ ಶಾಸ್ತ್ರ, ತತ್ವಶಾಸ್ತ್ರ. 1905ರಲ್ಲಿ ಅವರು ಡಾಕ್ಟರೇಟ್ ಪದವಿ ಪಡೆದರು, ಅಂದರೆ PhD ಪದವಿಯನ್ನು ಪಡೆಯುತ್ತಾರೆ. ವಿದ್ಯಾರ್ಥಿ ಜೀವನದಲ್ಲಿ ಅವರು ಲೇಖನಗಳನ್ನು ಬರೆಯಲು ಆರಂಭಿಸಿದರು. ಪತ್ರಿಕೆಗಳು, ರಾಜಕೀಯ ಪ್ರಬಂಧಗಳು ಮತ್ತು ಸಮಾಜಮುಖಿ ಬರಹಗಳ ಮೂಲಕ ತಮ್ಮ ಬುದ್ಧಿವಂತಿಕೆಯನ್ನು ಸಮಾಜಕ್ಕೆ ತೋರಿಸಿದರು. ರಾಜಕೀಯಕ್ಕಿಂತ ಮುಂಚೆ ಥಿಯೋಡೋರ್ ಹೈಸ್ ಒಬ್ಬ ಪತ್ರಕರ್ತ ಮತ್ತು ಲೇಖಕ. ಅವರು ಹಲವು ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದರು. ಅವರ ಬರಹಗಳ ವಿಶೇಷತೆ ಸ್ಪಷ್ಟವಾದ ಚಿಂತನೆ, ಜನತಾಂತ್ರಿಕ ಮೌಲ್ಯಗಳು, ಸ್ವಾತಂತ್ರ್ಯದ ಪರ ವಾದ, ಹಿಂಸೆಯ ವಿರೋಧ. ನಾಜಿ ಆಡಳಿತದ ಸಮಯದಲ್ಲಿ ಅವರ ವಿಚಾರಗಳು ಅಪಾಯಕ್ಕೆ ಸಿಲುಕಿದವು, ಆದರೂ ಅವರು ತಮ್ಮ ಮೌಲ್ಯಗಳನ್ನು ಎಂದಿಗೂ ಮಾರಲಿಲ್ಲ. ಥಿಯೋಡೋರ್ ಹೈಸ್ ಅವರು ಜರ್ಮನ್ ಡೆಮಾಕ್ರೆಟಿಕ್ ಪಾರ್ಟಿ ಮೂಲಕ ರಾಜಕೀಯಕ್ಕೆ ಪ್ರವೇಶಿಸಿದರು. ಅವರು ವೈಮರ್ ಗಣರಾಜ್ಯದ ಸಂಸತ್ ಸದಸ್ಯರಾಗಿದ್ದರು. ಸ್ವಾತಂತ್ರ್ಯ, ಮಾತಿನ ಹಕ್ಕು, ಮಾನವ ಹಕ್ಕುಗಳ ಪರ ಹೋರಾಡಿದರು. ನಾಜಿ ಯುಗದಲ್ಲಿ ಅವರು ರಾಜಕೀಯವಾಗಿ ಬದಿಗೆ ಸರಿಯಲ್ಪಟ್ಟರು. ಆ ಸಮಯದಲ್ಲಿ ಅವರು ಬರವಣಿಗೆಯ ಮೂಲಕ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು. 1949ರಲ್ಲಿ ದ್ವಿತೀಯ ವಿಶ್ವಯುದ್ಧದ ನಂತರ ಜರ್ಮನಿ ಪುನರ್ ನಿರ್ಮಾಣದ ಹಂತದಲ್ಲಿತ್ತು. ಅದೇ ಸಮಯದಲ್ಲಿ ಥಿಯೋಡೋರ್ ಹೈಸ್ ಅವರನ್ನು ಪಶ್ಚಿಮ ಜರ್ಮನಿಯ ಪ್ರಥಮ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಅವರು 1949ರಿಂದ 1959ರವರೆಗೆ 2 ಅವಧಿಗಳ ಕಾಲ ಅಧ್ಯಕ್ಷರಾಗಿದ್ದರು. ಅಧ್ಯಕ್ಷರಾಗಿ ಅವರು ಮಾಡಿದ ಸಾಧನೆಗಳು: ಜರ್ಮನಿಗೆ ನೈತಿಕ ಗುರುತು ನೀಡಿದರು, ಯುದ್ಧದ ಅಪರಾಧಗಳ ಹೊಣೆ ಹೊತ್ತರು, ವಿಶ್ವದ ಮುಂದೆ ಜರ್ಮನಿಯ ಮಾನವೀಯ ಮುಖ ತೋರಿಸಿದರು, ಜನತಂತ್ರವನ್ನು ಬಲಪಡಿಸಿದರು, ಯುವ ಜನತೆಗೆ ಹೊಸ ಭರವಸೆ ನೀಡಿದರು. ಅವರು ಹೇಳಿದ ಪ್ರಸಿದ್ಧ ಮಾತು, ಜನತಂತ್ರವೆಂದರೆ ಕೇವಲ ವ್ಯವಸ್ಥೆಯಲ್ಲ, ಅದು ಬದುಕುವ ಶೈಲಿ. ಥಿಯೋಡೋರ್ ಹೈಸ್ ಅವರಿಗೆ ದೊರೆತ ಪ್ರಮುಖ ಗೌರವಗಳು: ಜರ್ಮನಿಯ ಉನ್ನತ ನಾಗರಿಕ ಗೌರವಗಳು, ಅನೇಕ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ಗಳು, ವಿಶ್ವದಾದ್ಯಂತ ಶಾಂತಿ ಮತ್ತು ಜನತಂತ್ರದ ನಾಯಕನಾಗಿ ಗೌರವವನ್ನು ಪಡೆದಿದ್ದಾರೆ.
ಥಿಯೋಡೋರ್ ಹೈಸ್ ಅವರು 1963 ಡಿಸೆಂಬರ್ 12ರಂದು ನಿಧನರಾದರು. ಆದರೆ ಅವರ ವಿಚಾರಗಳು, ಮೌಲ್ಯಗಳು ಮತ್ತು ಆದರ್ಶಗಳು ಇಂದಿಗೂ ಜೀವಂತವಾಗಿವೆ. ಥಿಯೋಡೋರ್ ಹೈಸ್ ಅವರ ಜೀವನ ನಮಗೆ ಹೇಳುವುದು ಒಂದೇ: ಅಧಿಕಾರಕ್ಕಿಂತ ಮೌಲ್ಯಗಳು ದೊಡ್ಡದು. ನಾಯಕತ್ವವೆಂದರೆ ಸೇವೆ, ಜನತಂತ್ರವೆಂದರೆ ಜವಾಬ್ದಾರಿ. ಅವರು ಕೇವಲ ಜರ್ಮನಿಯ ಅಧ್ಯಕ್ಷರಲ್ಲ, ಮಾನವೀಯತೆಯ ಅಧ್ಯಕ್ಷರು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.